ರಮ್ಯಾ ಹೇಳಿದ್ದೆ ಸರಿ. ಪ್ರದೀಪನ್ಗೆ ಆರೋಗ್ಯ ಸರಿ ಇಲ್ಲ. ನಾಳೆ ಬಿಸಿಲಲ್ಲಿ ಸುತ್ತಿ ಹೆಚ್ಚು ಕಮ್ಮಿ ಆದರೆ ಕಷ್ಟ. ವಿಷುನೇ ಹೋಗಿ ಬರ್ತಾನೆ ಬಿಡು. ಹೌದಮ್ಮ, ವಿಷುನೇ ಹೋಗೋದು ಒಳ್ಳೇದು ಅಂತ ನನಗೂ ಅನಿಸ್ತಾ ಇದೆ. ಯಾಕಂದರೆ ಧರ್ಮಾಧಿಕಾರಿಗಳು ಬಂದಿದ್ದಾರೆ ಅಂದರೆ ಅಲ್ಲಿ ಜನ ಬೇಗ ಬೇಗ ಕೆಲಸ ಮಾಡ್ತಾರೆ, ಒಳ್ಳೆ ಜಮೀನು ತೋರಿಸ್ತಾರೆ, ವ್ಯವಹಾರನೂ ಸರಳವಾಗುತ್ತೆ. ಬೇಕಾದರೆ ಅವನ ಪರ್ಸನಲ್ ಸೆಕ್ರೆಟರಿ ಇರಲ್ಲ, ಅವನ ಹೆಸರೇನು? ಅವನಾ? ಕೇಶವ. ಹಾಂ, ಕೇಶವ್. ಅವನನ್ನು ಕರ್ಕೊಂಡು ಹೋಗಲಿ. ಅವನಿಗೆ ಈ ಹಳ್ಳಿಗಳ ಪರಿಚಯ ಚೆನ್ನಾಗಿದೆ ಅಂತ ಕಾಣುತ್ತೆ. 2 ದಿನದಲ್ಲಿ ಆಗೋ ಕೆಲಸ 1 ದಿನದಲ್ಲಿ ಜಟಾಪಟ್ ಅಂತ ಆಗಿಬಿಡುತ್ತೆ. ನನ್ ಬಿಟ್ಟು ನೀವು ದೂರ ಹೋಗ್ತಿದ್ದೀರಾ ಅಂತ ಅನ್ನಿಸ್ತಿದೆ. ಯಾಕೆ ಆಗ್ತಿದೆ? ಮನಸ್ಸಿಗೇನೋ ಒಂಥರ ಆಗ್ತಿದೆ ರಾಧಿಕಾ. ನಿನ್ನ ನೋಡ್ತೀನೋ ಇಲ್ವೋ ಅಂತ ಅನಿಸ್ತಿದೆ. ಯಾಕೆ ಹೀಗಾಗ್ತಿದೆ? ನಾಳೆ ಬೆಳಿಗ್ಗೆಯಿಂದ 3 ದಿನ ನನ್ನ ಮನೇಲಿರಲ್ಲ. ರಾಧಿಕಾ ನೋಡಕ್ಕೂ ಆಗಲ್ಲ, ಅವಳ ಜೊತೆ ಮಾತಾಡೋಕ್ಕಾಗಲ್ಲ. ಅದರಿಂದ ನಿನಗೂ ಒಳ್ಳೇದು, ರಾಧಿಕಂಗೂ ಒಳ್ಳೇದು. ಕೆಲ್ಸದ ಕಡೆ ಗಮನ ಹೋದ್ರೆ ಬೇರೆದೆಲ್ಲ ಮರ್ತು ಹೋಗುತ್ತೆ ವಿಷು. ಅಣ್ಣ, ರಾಧಿಕನ್ನ ಚೆನ್ನಾಗಿ ನೋಡ್ಕೋತೀನಿ. ಅವಳಿಗೇನೋ ತೊಂದರೆ ಆಗದೆ ಇರೋ ಹಾಗೆ ಎಚ್ಚರಿಕೆಯಿಂದ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡು. ಖಂಡಿತ ವಿಷು, ರಾಧಿಕನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನೀನು ಆರಾಮಾಗಿ ಹೋಗಿ ಟ್ರಸ್ಟ್ ಕೆಲಸನ ಮುಗಿಸ್ಕೊಂಡು ಬಾ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಣ್ಣ. ಹೋಗ್ಬಾ ವಿಶು, ಗುಡ್ ಬಾಯ್. ನೀನ್ ದೂರ ಹೋಗೋದ್ರಿಂದ ನನ್ಗೆ ನನ್ನ ಕೆಲಸ ಸುಲಭ ಆಯ್ತು. ನೀನ್ ವಾಪಸ್ ಬರೋದ್ರೊಳಗೆ ನಾನು ನಿನ್ ಪ್ರೀತಿ ರಾಧಿಕಂಗೆ ಒಂದ್ ಗತಿ ಕಾಣಿಸಿರ್ತೀನಿ. ಏನು ಈ ಅಜ್ಜಿಗೆಲ್ಲ ಗೊತ್ತಾಗೋಯ್ತು ಅಂತಾನಾ? ನನ್ನಿಂದ ಏನು ಮುಚ್ಚಿಡಕ್ಕಾಗಲ್ಲ. ಅದ್ರಲ್ಲೂ ಪ್ರೀತಿ ಮಾಡೋರ್ನ ಫಸ್ಟ್ ಕಂಡು ಹಿಡ್ಬಿಡ್ತೀನಿ. ಕೇಶವನ ನೋಡಕ್ಕಾಗಲ್ಲ, ಅವನ್ನ ಮಾತಾಡ್ಸೋಕ್ಕಾಗಲ್ಲ ಅಂತ ತಾನೇ ನಿನ್ ಚಿಂತೆ. ಕೇಶವ ನಿನಗೆ ಸರಿಯಾದ ಹುಡುಗ. ನೀನವನು ಇಷ್ಟಪಡೋದು ನೋಡಿ ನಮಗ್ ತುಂಬಾ ಖುಷಿಯಾಗಿದೆ. ಅದಕ್ಕೆ ನಿಮ್ಮ ಅಜ್ಜಿ ಅವನ್ನ ಇಲ್ಲಿ ಕಳಿಸಿದ್ದು. ಕೇಶವ ವಾಪಸ್ ಬಂದ ತಕ್ಷಣ ನೀನು ಅವನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಅವನಿಗೆ ಹೇಳ್ಬಿಡು. ಬೇಗ ಓಲ್ಗ ಊದ್ಬಿಡೋಣ. ನಿನ್ಗೆ ನಿನ್ ಕರಿಯರ್ಗಿಂತ ಆ ಮನೆಯವ್ರು ಹೆಚ್ಚಾದ್ರಲ್ಲ? ಹೌದು, ನನ್ ಕರಿಯರ್ ಇನ್ನೂ ಶುರು ಆಗಿಲ್ಲ. ಅದು ಶುರುವಾಗೋಕ್ಕಿಂತ ಮುಂಚೆನೆ ನನ್ನನ್ನ ಈ ಮನೆಯಿಂದ ಒದ್ದು ಓಡಿಸ್ತಾ ಇದ್ರು. ಆಗ ನಮ್ಮಪ್ಪ ಬಿಡ್ತಾ ಇದ್ರ? ಮನೆಯೊಳಗ್ ಸೇರ್ಸೋದಿರ್ಲಿ, ಮಧುರಾಪುರದಿಂದನೇ ಓಡಿಸ್ತಾ ಇದ್ರು. ಆಗ ನಾನು ಅಲ್ಯೂಮಿನಿಯಂ ಪ್ಲೇಟ್ ಇಟ್ಕೊಂಡು ಅಮ್ಮ ತಾಯಿಯಿಂದ ಭಿಕ್ಷೆ ಬಿಡ್ಬೇಕಿತ್ತು ಅಲ್ವಾ? ಓಹ್, ಸಾರಿ ಸ್ವೀಟಿ. ನಿನ್ ಕಷ್ಟ ನಂಗೆ ಅರ್ಥ ಆಗುತ್ತೆ. ಓಕೆ, ಈಗ ನಾನೇನ್ ಮಾಡ್ಬೇಕು ಹೇಳು? ನೋಡು, ಇನ್ನೊಂದ್ಸರಿ ಯಾವ್ದಾದ್ರು ಹೊಸ ಪ್ರಾಜೆಕ್ಟ್ ಅಲ್ಲಿ ಆಫರ್ ಬಂದ್ರೆ ಯಾರು ದುಡ್ಡು ಹಾಕ್ತಿದ್ದಾರೆ, ಯಾರು ಸಿನಿಮಾ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಹಿಂದೆ ಮುಂದೆ ವಿಚಾರಿಸಿ ಆಮೇಲೆ. ಸರಿ ಬಿಡು, ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ ಸ್ವೀಟಿ. ಏನ್ ಹೊಸ ಆಫರ್ ವಿಶಾಖ? ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಕರೀತಾ ಇದ್ದಾರಾ? ನಿನಗೂ ಫಿಲಂ ಇಂಡಸ್ಟ್ರಿ ಅವರೆಲ್ಲ ಗೊತ್ತಾ? ಇಲ್ಲ ರಮ್ಯಕಾ, ನನಗೆ ಯಾರೂ ಗೊತ್ತಿಲ್ಲ. ನಮ್ಮ ಊರ್ನವನೊಬ್ಬ ಇದ್ದಾನೆ, ಅವನು ಈ ಡೀಲರ್ ತರ. ಅವನ ಮೂಲಕನೇ ನನಗೆ ಸಿನಿಮಾದಲ್ಲಿ ಆಕ್ಟ್ ಮಾಡೋಕೆ ಚಾನ್ಸ್ ಸಿಗುತ್ತಷ್ಟೇ. ಏಕೆ